ಬಾಯಲ್ಲಿ ಆಲ್ರೆಡಿ ನೀರು ಬರ್ತಾ ಉಂಟು. ಮಧ್ಯಾಹ್ನದ ಊಟ ನಾವು ಮಾಡಿದ ಮೇಲೆ ಎಂತ ಸ್ನಾಕ್ಸ್ ತಿನ್ಲಿಲ್ಲ. ಸೊ ಈವ್ನಿಂಗ್ ಸ್ನಾಕ್ಸ್ ಆಗಿ ನಾವು ತಿಂತಿದ್ದೇವೆ ಪಾನಿಪುರಿ. ಆ ಕಾಲೇಜ್ ಲೈಫಲ್ಲಿ ನೋಡಿದ್ದೇನೆ, ನಮ್ಗೆ ಒಂದು ಚಾನ್ಸ್ ಸಿಗುದಿಲ್ಲ ಆ ಕ್ಯೂ ಅಲ್ಲಿ ನಿಲ್ಲಿಕ್ಕೆ, ಅಷ್ಟು ಹುಡುಗಿಯರು ನಿಲ್ತಿರ್ತಾರೆ. ಮತ್ತೆ ನಾವು ಹೋಗೋದು ಹುಡುಗಿಯರು ನೋಡ್ಲಿಕ್ಕೆ ಅಷ್ಟೇ. ನಂಗೆ ಪಾನಿಪುರಿಯದ ಪಾನಿದ ಸ್ಮೆಲ್ ಬರ್ತಾ ಉಂಟಾಯ್ತು. ಅದೇನು ಚಾಟ್ ಮಸಾಲ ಹಾಕಿದ ಮೇಲೆ ಅಲ್ಲ ಪಾನಿಪುರಿ ಮಸಾಲ ಹಾಕಿದ ಮೇಲೆ ಅಂತ ಗೊತ್ತಿಲ್ಲ. ಆಡಿಯನ್ಸ್ ಫುಲ್ ರೆಡಿ ಆಗಿದ್ದಾರೆ ಪಾನಿಪುರಿ ತಿನ್ಲಿಕ್ಕೆ. ನೋಡಿ ಇವರು ಸಜ್ಜದಿಂದ ಬಂದಿದ್ದಾರೆ ಅಂತೆ, ಆದ್ರೆ ಪಾನಿಪುರಿ ರೆಡಿ ಆಗಿರ್ಲಿಲ್ಲ ಇಲ್ಲಿ. ಹಲೋ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಜಿನ್ಸ್. ವಾಪಸ್ ನಾವು ಕಿಚನ್ ಅಲ್ಲೇ ಎಂಟ್ರಿ ಆಗಿದ್ದೇವೆ. ಒಂದು ಸ್ಪೆಷಲ್ ಡಿಶ್ ಮಾಡು ಅಂತ ಹೇಳಿ. ನಾರ್ತ್ ಇಂಡಿಯನ್ ಅಲ್ಲೆಲ್ಲ ಫೇಮಸ್, ಈವನ್ ಸೌತ್ ಇಂಡಿಯನ್ ಅಲ್ಲಿ ಸಹ ಫೇಮಸ್. ಎಲ್ಲ ಕಾಲೇಜಲ್ಲಿ ಹೋಗುವಾಗೆಲ್ಲ, ಕಾಲೇಜ್ ಬಿಟ್ಟ ಮೇಲೆ ಇದನ್ನೇ ಹೋಗಿ ತಿನ್ನೋದು. ಎಷ್ಟು ಕ್ಯೂ ಇದ್ರೆ ಸಹ, ಎಷ್ಟು ಎಂತ ಜನರಿದ್ರೆ ಸಹ ಕ್ಯೂ ಅಲ್ಲಿ ನಿಂತು, ರೋಡ್ ಸೈಡಲ್ಲಿ ನಿಂತು ನಾವು ತಿಂತಿದ್ದೇವೆ, ಏನು ನಾಚಿಕಿಲ್ಲದೆ. ಅದೇನಂದ್ರೆ ಏನು, ಪಾನಿಪುರಿ. ಸೊ ನಮ್ಮ ಸ್ಪೆಷಲ್ ಶೆಫ್ ಬಂದಿದ್ದಾರೆ, ಯಾರು ವರ್ಷ ಅವರು. ಅವರೀಗ ಪಾನಿಪುರಿ ಮಾಡ್ಲಿಕ್ಕಿದ್ದಾರೆ. ಮನೆಯಲ್ಲಿ ಹೇಗೆ ಮಾಡ್ಬೋದಂತ ಅವರು ನಮ್ಗೆ ಹೇಳಲಿಕ್ಕಿದ್ದಾರೆ. ಸೊ ನೋಡಿ, ರಿಯಲಿ ಎಕ್ಸೈಟೆಡ್. ಸೊ ನಿಮ್ಗೆ ಸಹ ಮಾಡ್ಬೋದು, ಟ್ರೈ ಮಾಡಿ ಮನೆಯಲ್ಲಿ. ಈಸಿ ಮೆಥಡ್ ಅಂತೆ, ಅವರು ಹೇಳ್ತಾರೆ ನೋಡಿ ಹೇಗೆ ಮಾಡೋದು ಅಂತ ಹೇಳಿ. ಆರ್ ಯು ಎಕ್ಸೈಟೆಡ್? ಎಸ್. ಓಕೆ ವರ್ಷ ಅವರೇ, ಪಾನಿಪುರಿ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ನಾನು ಮೊದಲಿಗೆ ಪಾನಿ ಮಾಡ್ತೇನೆ. ಪಾನಿಪುರಿ ಪಾನಿ ಮಾಡ್ತೀರಾ ನೀವು ಫಸ್ಟ್? ಎಸ್. ಓಕೆ. ಸೊ ಏನೆಲ್ಲ ಬೇಕು? 2 ಮುಷ್ಟಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಓಕೆ. ಇದನ್ನೊಂದು ಮಿಕ್ಸಿ ಇದರಲ್ಲಿ ಹಾಕ್ತೇನೆ. 1 ಮುಷ್ಟಿಯಷ್ಟು ಪುದೀನ. ಓಕೆ. ಆಯ್ತಾ? ಇದಕ್ಕೆ 2 ಹಸಿಮೆಣಸನ್ನು ತಗೊಂಡಿದ್ದೇನೆ. ಅಂದ್ರೆ ಇದು ಖಾರ ಇರ್ತದೆ, ಅದಕ್ಕೆ 2 ಹಸಿಮೆಣಸು. ಮತ್ತೆ ಇದು ಶುಂಠಿ ಚಿಕ್ಕ ತುಂಡು, ಒಂದು 1 ಇಂಚ್ ಇರ್ಬೋದಲ್ಲ. ಓಕೆ. 3 ಬೆಳ್ಳುಳ್ಳಿ. 3 ಬೆಳ್ಳುಳ್ಳಿ ಅಂದ್ರೆ 3 ಇದೆಂತ ಬೆಳ್ಳುಳ್ಳಿಯ ಎಸಳು. ಆಕ್ಚುಲಿ ಅಂತಂದ್ರೆ ಇದು ಹಾಕದೆ ಸಹ ನಡೀತದೆ, ಕೆಲವು ಸಲ ನಾನು ಹಾಕದೆ ಸಹ ಮಾಡ್ತೇನೆ. ಓಕೆ. ಇದು ಹಾಕಿದ್ರೆ ಸಹ ತೊಂದರೆ ಇಲ್ಲ ಆತರ. ಇದೇನಾಗ್ತಿದೆ? ಈಗ ನಾನು ಒಂದು ಜೀರಿಗೆ ಹಾಕ್ತಾ ಇದ್ದೇನೆ, ಒಂದು ಎಷ್ಟು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ. ಓಕೆ. ಆಯ್ತಾ? ಈಗ ನಾನು ಲೆಮನ್ ಅನ್ನ ಸ್ಕ್ವೀಸ್ ಮಾಡ್ತಿದ್ದೇನೆ. ಒಂದು ಫುಲ್ ಲೆಮನ್ ಹಾಕ್ತೇನೆ. ಕೆಲವರು ಪಾನಿ ಮಾಡಿದ ಮೇಲೆ ಲೆಮನ್ ಅನ್ನ ಹಾಕ್ತಾರೆ. ನಾನೇನಂದ್ರೆ ಇದು ಅರಿಯುವಾಗನೇ ಲೆಮನ್ ಹಾಕ್ತೇನೆ. ಇದು ಯಾಕೆ ಅಂದ್ರೆ ಗ್ರೀನ್ ಆಗಿ ಉಳಿತದೆ ಅಂತ ಹೇಳಿ. ಈಗ ನಾವು ಫಸ್ಟ್ ಗೆ ಮಿಕ್ಸಿಯಲ್ಲಿ ಅರಿತೇವಲ್ಲ, ಅದು ಸ್ವಲ್ಪ ಬಿಸಿ ಬಿಸಿ ಆಗ್ತದಲ್ಲ, ಆಗ ಗ್ರೀನ್ ಇದು ಕಲರ್ ಹೋಗ್ತದೆ, ಅದೊಂದು ಸ್ವಲ್ಪ ಚೇಂಜಸ್ ಆಗ್ತದೆ ಕಲರ್ ಅಲ್ಲಿ. ಸೊ ಲೆಮನ್ ಸ್ಕ್ವೀಸ್ ಮಾಡಿದ್ರೆ ಗ್ರೀನ್ ಆಗೇ ಇರ್ತದೆ ಅಂತ. ಇದು ನಂಗೆ ಯಾರು ಹೇಳಿದ್ರು ಟಿಪ್ಸ್. ಗೈಸ್, ಇದು ಸೀಕ್ರೆಟ್ ಟೆಕ್ನಿಕ್ ಆಯ್ತಾ. ಇದೆಲ್ಲ ಟ್ರಿಕ್ಸ್ ಅಲ್ಲಿ ನೀವು ನೋಟ್ ಮಾಡಿ ಇಡಿ, ಸ್ವಲ್ಪ ಟೇಸ್ಟ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮನೇಲೆ ಮಾಡುವಾಗ ಇದೆಲ್ಲ ನೀವು ಫೋಕಸ್ ಮಾಡಿರಿ. ಉಪ್ಪು ಹಾಕ್ತಿದ್ದಾರೆ ನೋಡಿ. ಉಪ್ಪು ಎಷ್ಟು? ಉಪ್ಪು ಸ್ವಲ್ಪ ಉಪ್ಪು ಹಾಕುದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ನಾವು ಈಗ ಎಷ್ಟು ಜನರಿಗೆ ಪಾನಿಪುರಿ ಮಾಡ್ತಿದ್ದೇವೆ, ಒಂದು ಎಷ್ಟು ಜನರಿಗೆ ಆಗುವಷ್ಟು ಮಾಡ್ತಿದ್ದೇವೆ ವರ್ಷ? ಒಂದು ಅಂದಾಜಿ ಹೇಳುದಾದ್ರೆ ಮನೆಯಲ್ಲಿ ಒಂದು 6 ಜನ ಇದೇವಲ್ಲ, ಇಲ್ಲಿ 6 ಜನ ಇದ್ದೇವೆ. ಜನಕ್ಕೆ ತಕ್ಕ ಹಾಗೆ ಅಂದ್ರೆ ಒಂದೆಷ್ಟು ಒಂದು ಅಪ್ರಾಕ್ಸಿಮೇಟ್ ಪಾನಿ ತುಂಬಾ ಆಗ್ತದೆ. ಎಷ್ಟು ತಿನ್ಬೋದು ಅಂತ ಹೇಳಿ ನಮ್ಮದು ಪೊಟೆಟೊ ಮತ್ತೆ ಇದು ಮಾಡ್ತೇವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಎಲ್ಲ. ಆಕ್ಚುಲಿ ನಮ್ಮ 6 ಜನ ಹೇಳಿದ್ರಲ್ಲ, ಅವರು 6 ಜನ ತಿನ್ನೋದು ಕೆಪಾಸಿಟಿ ಜಾಸ್ತಿ ಇರುದು. ಸೊ ಜಾಸ್ತಿ ಮಾಡ್ಲಿಕ್ಕೆ, ಕ್ವಾಂಟಿಟಿ ಜಾಸ್ತಿ ಮಾಡ್ಲಿಕ್ಕೆ ಹೇಳಿದ್ದೇನೆ ನಾನು. ಸೊ 6 ಜನ ಕೆಪಾಸಿಟಿಯಲ್ಲಿ ಒಂದು 100 ಹೌದು ನೋಡಿ. ಓಕೆ ವರ್ಷ ಏನ್ ಮಾಡಿದ್ರಿ ನೋಡಿ, ನಾನು ನಿಮ್ಗೆ ಹೇಳಿದಲ್ಲ, ಇದು ಲೈಮ್ ಹಾಕಿದ್ರೆ ಗ್ರೀನೇ ಇರ್ತದೆ ಅಂತ ಹೇಳಿ. ಓಕೆ. ಲೈಮ್ ಹಾಕಿದ್ರೆ ಈ ತರ ಗ್ರೀನ್ ಇರ್ತದೆ, ಇಲ್ಲದ್ರೆ ಸ್ವಲ್ಪ ಚೇಂಜಸ್ ಇರ್ತದೆ ಕಲರ್ ಅಲ್ಲಿ. ಅದಂದ್ರೆ ಬಿಸಿ ಆಗ್ತದಲ್ಲ ಅರಿವಾಗ. ಸೊ ಹಾಗೆ ನಾನ್ ಅಂದ್ರೆ ನನ್ಗೆ ಅಂದಾಜ್ ಆಯ್ತದ ಹೌದಾ ಅಂತ ಹೇಳಿ. ಅದರ ನಂತರ ನಾನು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಇಲ್ಲದ್ರೆ ನಾನು ಸಹ ಮುಂಚೆ ಹೇಗೆ ಮಾಡ್ತಿರ್ಲಿಲ್ಲ. ಓಕೆ. ಸ್ವಲ್ಪ ನೀರ್ ಹಾಕಿ ಹೀಗೆ ಸ್ಟ್ರೈನ್ ಮಾಡ್ಕೊಳ್ಳಿ. ಆಕ್ಚುಲಿ ಪಾನಿಪುರಿಯಲ್ಲಿ ಈ ಪಾನಿಯೇ ಇಂಪಾರ್ಟೆಂಟ್ ಅಲ್ಲ ವರ್ಷ ಅವರೇ, ಅಂತ ಹೇಳ್ತೀರಾ? ಎಸ್, ಪಾನಿದು ಟೇಸ್ಟ್ ಇಂಪಾರ್ಟೆಂಟ್. ಇದು ಫೇಲ್ ಆದ್ರೆ ಮತ್ತೆ ಎಂತ ಇಲ್ಲ, ನಾವು ಖಾಲಿ ಪೂರಿಯನ್ನು ಮಾತ್ರ ತಿನ್ಬೇಕು. ಇಲ್ಲ, ಆಕ್ಚುಲಿ ಎಲ್ಲ ಸಹ ಮ್ಯಾಟರ್ ಆಗ್ತದೆ. ಅದೌದು. ಮತ್ತೆ ಇದಿಲ್ಲದೆ ಪಾನಿಪುರಿ ಆಗುದಿಲ್ಲ ಅಲ್ಲ ವರ್ಷ ಅವರೇ, ಎಂತ ಹೇಳ್ತೀರಾ? ಅದೇ ಪಾನಿ ಇಲ್ಲದೆ ಹೇಗೆ ಪಾನಿಪುರಿ ಆಗ್ತದೆ? ಆಕ್ಚುಲಿ ಪಾನಿಪುರಿ ಎಲ್ಲಿ ನಿಮ್ಗೆ ಗೊತ್ತಾ ಇದ್ರ ಹಿಸ್ಟ್ರಿ ಏನು, ಯಾವ ತರದ್ದು ಇದಾಯ್ತು ಅಂತ, ಇನ್ವೆಂಟ್ ಆಯ್ತು, ಯಾರು ಇನ್ವೆಂಟ್ ಮಾಡಿದ್ರೆ ಏನು ಗೊತ್ತಾ? ಇಲ್ಲ. ಹೌದಾ? ನಂಗೆ ಸಹ ಗೊತ್ತಿಲ್ಲ. ಸೊ ಯಾರಿಗೆಲ್ಲ ಗೊತ್ತುಂಟು ಸಬ್ಸ್ಕ್ರೈಬರ್,
ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಯಾರು ಏನು ಎಂತ ವಿಷಯ Comment ಅಲ್ಲಿ ಪಾನಿಪುರಿದು ಹಿಸ್ಟ್ರಿ ಅಂತ ಹೇಳಿ. ನಮ್ಗೆ ಖಾಲಿ ತಿನ್ಲಿಕ್ಕೆ ಮಾತ್ರ ಗೊತ್ತಿರೋದು ಪಾನಿಪುರಿ ಮಾಡ್ಲಿಕ್ಕೆ ಒಂದು ಕಲ್ತಿದ್ದೇವೆ ಅಷ್ಟೇ. ಫೈನಲಿ ಇವರು ಕಲ್ತಿದ್ದಾರೆ. ನಾರ್ಮಲಿ ನನ್ನ ಪ್ರಕಾರ ನಾನು ನೋಡ್ಲಿಲ್ಲ ಮನೆಯಲ್ಲಿ ಮಾಡುದು. ಸೊ ಇವರು ಕಲ್ತಿದ್ದಾರೆ. ನಿಮ್ಗೆ ಹೇಳಿ ಕೊಡ್ತೇನೆ, ನೆಕ್ಸ್ಟ್ ಮಾಡ್ಬೇಕು ನೀವು ಆಯ್ತಾ. ಅಡಿಗೆಯಲ್ಲಿ ನಾನು ತುಂಬಾ ವೀಕ್ ಅಂತ ಈಗಲೇ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಹೇಳ್ಬಾರ್ದು. ಇದು ಹುಡುಗಿಯರು ಮಾಡುವಂತ ಕೆಲಸ. ಏನ್ ಹೇಳ್ತೀರಾ ಸಬ್ಸ್ಕ್ರೈಬರ್ ಬಾಯ್ಸ್? ಬಾಯ್ಸ್ ಆಡಿಯನ್ಸ್ ಬಾಯ್ಸ್ ಇಲ್ಲ ಇಲ್ವಾ? ಹುಡುಗರು ಸಹ ಮಾಡ್ಬೇಕು. ಹುಡುಗರು ಮಾಡ್ಲಿ ಖಾಲಿ ತಿನ್ಲಿಕ್ಕೆ ಹೇಳಿದ್ರೆ ಯಾಕೆಂದ್ರೆ ಪಾನಿಪುರಿ ತಿನ್ನುದು ಹುಡುಗಿರು ಜಾಸ್ತಿ. ಆ ಕ್ಯೂ ಅಲ್ಲಿ ನಿಂತು ತಿನ್ನುದಿಲ್ವಾ? ನೀವು ನಾವು ಅಡಗೆ ತಿನ್ನುದು. ನಿಮ್ಮಾಗಿ ತಿನ್ನುದಿಲ್ಲಪ್ಪ. ಕಾಲೇಜ್ ಲೈಫ್ ಅಲ್ಲಿ ನೋಡಿದ್ದೇನೆ. ನಮ್ಗೆ ಒಂದು ಚಾನ್ಸ್ ಸಿಗುದಿಲ್ಲ ಆ ಕ್ಯೂ ಅಲ್ಲಿ ನಿಲ್ಲಿಕ್ಕೆ. ಅಷ್ಟು ಹುಡುಗಿಯರು ನಿಲ್ತಿರ್ತಾರೆ. ಮತ್ತೆ ನಾವು ಹೋಗೋದು ಹುಡುಗಿಯರು ನೋಡ್ಲಿಕ್ಕೆ ಅಷ್ಟೇ. ಆ ಪಾನಿಪುರಿಗೆ ಕ್ಯೂ ಅಲ್ಲಿ ನಿಂತಿರ್ತಾರಲ್ಲ ಆ ಹುಡುಗಿಯರು. ಹಾಗೆ ನೀವು ಪಾನಿಪುರಿ ಪ್ರಾಕ್ಟೀಸ್ ಮಾಡಿದ್ದ ಹುಡುಗಿಯರನ್ನು ನೋಡಿ ನೋಡಿ. ಮತ್ತೊಂದು ಏನಂತ ಗೊತ್ತುಂಟಾ? ಪಾರ್ಟಿ ಎಲ್ಲ ಗರ್ಲ್ ಫ್ರೆಂಡಿಗೆ ಪಾರ್ಟಿ ಕೊಡ್ಬೇಕಲ್ಲ, ಆಗ ಪಾನಿಪುರಿ ಪಾರ್ಟಿ ನಮ್ದೆಲ್ಲ. ಓ ಹಾಗೆ ಓಕೆ. ಆಗ ನೀವು ಕಾಲೇಜಿಗೆ ಹೋಗ್ತಿದ್ದ ಟೈಮ್ ಉಂಟಲ್ಲ, ನೀನ್ ಲವ್ ಸ್ಟೋರಿ ಎಲ್ಲ ಕೇಳ್ಬೇಡಿ ಸಾರಿ. ಅಲ್ಲಲ್ಲ, ಆಗ ಪಾನಿಪುರಿ ರೇಟ್ ಎಷ್ಟಿತ್ತು? ಈ ನೆನಪಿಲ್ಲ ರೇಟ್ ಅಲ್ಲಿ. ಈಗ 6 ರೂಪಾಯಿ 10 ರೂಪಾಯಿ ಒಳಗೆ, 10 ರೂಪಾಯಿ ಒಳಗೆ ನನ್ನ ಮ್ಯಾಕ್ಸಿಮಮ್. ಅಲ್ಲಲ್ಲ 11 ಅಂತ, 11 12. 10 ರೂಪಾಯಿ. ಹಾ ಕರೆಕ್ಟ್ ನೋಡಿ. ಅದೇ ರೇಟ್. ನಂದು ನಿಮ್ದು ಏಜ್ ಸೇಮ್ ಅಲ್ಲ? ಸೇಮ್. ಅದೇ 10 ಮತ್ತೆ ಕರೆಕ್ಟ್. ನಾನು ಮದ್ವೆ ಆಗಿ ಅಂದ್ರೆ ನಮ್ಗೊಂದು 21 ಇಯರ್ಸ್ 22 ಇಯರ್ಸ್ ಹಾಗೆ ಆದ್ದಲ್ಲ, ಆ ಟೈಮ್ ಅಲ್ಲಿ ಒಂದು 20 ರೂಪಾಯಿ ಆಯ್ತು ಪಾನಿಪುರಿದು ರೇಟ್. ಈಗೇನು 25-30 ಆಗಿರ್ಬೋದು. ಈಗ ಪಾನಿಪುರಿಗೆ ಗೋಲ್ಡ್ ರೇಟ್ ಆಗಿದೆ. ಎಲ್ಲದಕ್ಕೆ ರೇಟ್ ಜಾಸ್ತಿ ಆಗಿದೆ. ಹೀಗೆ ಮಾಡ್ತಾನೆ ಇರ್ಬೇಕು. ಎಷ್ಟು ಅಂತ ಜೊಕಟ್ಟೆ ತೆಗ್ದು ಅದ್ ಪಾನಿಯನ್ನು ಇಳಿ ಅಂದ್ರೆ ಅದ್ರದ್ದು ಇದು ಮಾಡುದು. ಜೋಕಟ್ಟೆ ಮೀನ್ಸ್ ಜೊಕಟೆ ಜೋಕಟ್ಟೆ ಅಂದ್ರೆ ಇದಂಗೆ ಕೊಂಕಣಿಯಲ್ಲಿ ಹೇಳುದು ಗೊತ್ತಿಲ್ಲ, ಬಟ್ ನಾವ್ ಇದಕ್ಕೆ ಜೊಕಟೆ ಜೋಕಟ್ಟೆ ಅಂದ್ರೆ ಇದ್ರದ್ದು ಈಗ ನೋಡಿ ಇದು ಉಂಟಲ್ಲ, ಹಾ ಇದಕ್ಕೆ ಜೊಕಟೆ ಅಂತ ಗೊತ್ತಿಲ್ಲ ನಂಗೆ. ಮತ್ತೆ ಯಾರಾದ್ರೂ ಕೊಂಕಣಿಯವ್ರು ನೋಡ್ತಾ ಇದ್ರೆ ರಾಂಗ್ ಇದ್ರೆ ಆಗಲೇ ಕಮೆಂಟ್ ಮಾಡಿ. ಅಲ್ಲಾದ್ರೆ ಪ್ಲೀಸ್ ನನ್ಗೆ ಬಯಬೇಡಿ. ರಾಂಗ್ ಇದ್ರೆ ಆಗಲೇ ಟ್ರೋಲ್ ಮಾಡಿ ಆಯ್ತು ಇವರನ್ನು. ವರ್ಷ ನಾಯಕ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ವರ್ಷ ನಾಯಕ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಇದೆ. ಅವ್ರದ್ದು ಐಡಿಯಾ ಹಾಕ್ತೇನೆ ನಾನು ನೋಡಿ. ಈಗ ನಾನು ಇದಕ್ಕೆ ನೀರ್ ಹಾಕೊಳ್ತಿದ್ದೇನೆ. ಎಷ್ಟು ಸೊ ಅಗೇನ್ ಅದ್ರಲ್ಲಿ ಇದು ಮಾಡಿದ ಮೇಲೆ ವಾಪಸ್ ನೀರ್ ಹಾಕ್ತಿದ್ದೀರಾ? ಎಷ್ಟು ನೀರ್ ಹಾಕ್ತಿದ್ದೀರಾ? ಎಷ್ಟು ಬೇಕಷ್ಟು ನೀರ್ ಹಾಕ್ಬೋದು. ಮಾತ್ರ ಅದ್ರ ಇದ್ರ ಟೇಸ್ಟ್ ಹೋಗ್ಲಿಕ್ಕಿಲ್ಲ? ಎಂತ ಆಗುದಿಲ್ಲ. ಎಷ್ಟು ಗ್ಲಾಸ್ ನೀರ್ ಹಾಕಿದ್ರ ಅದ್ರ ಮೇಲೆ? ಒಂದು 3-4 ಗ್ಲಾಸ್. ನಾವ್ ಎಷ್ಟು ಸಹ ಹಾಕ್ಬೋದು ಇದಕ್ಕೆ. ಪಾನಿಗೆ ನೀರು ಹಾಕ್ತಾ ಹೋಗುದು. ಅದ್ರ ಟೇಸ್ಟ್ ಚೇಂಜ್ ಆಗ್ಲಿಕ್ಕಿಲ್ಲ? ಇಲ್ಲ, ನಾವೀಗ ಉಪ್ಪು ಮತ್ತೆ ಅದಕ್ಕೆ ಇದನ್ನ ಹಾಕ್ತೇವಲ್ಲ, ಆಗ ಬ್ಯಾಲೆನ್ಸ್ ಮಾಡ್ಬೇಕು ಅದು ಪಾನಿಯನ್ನು. ಎಷ್ಟು ನೀರು ಹಾಕಿದ್ರು ಅದಕ್ಕೆ ಉಪ್ಪು ಮತ್ತೆ ಚಾಟ್ ಮಸಾಲ, ಪಾನಿಪುರಿ ಮಸಾಲ ಎಲ್ಲ ಹಾಕಿ. ಸೊ ಇದ್ರ ಮೇಲೆ ಹಾಕ್ಲಿಕ್ಕೆ ಉಂಟು ನಮ್ಗೆ ಈಗ ವಾಪಸ್? ಅದ್ರದ್ದು ಟೇಸ್ಟ್ ಬರ್ಬೇಕಲ್ಲ. ನಾನು ಅನ್ಕೊಂಡೆ ಪಾನಿ ಆಲ್ರೆಡಿ ರೆಡಿ ಆಗಿದೆ ಅಂತ ಹೇಳಿ. ಸೊ ಟೇಸ್ಟಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಆಗ್ಲಿಕ್ಕಿದ್ದೇವೆ. ಅವ್ರು ಹೇಳ್ತಾರೆ ಈಗ ನೋಡಿ. ಚಾಟ್ ಮಸಾಲ, ಪಾನಿಪುರಿ ಮಸಾಲ, ಇದು ಉಲ್ಟದಲ್ಲಿ ಉಂಟು, ಓಪನ್ ಮಾಡಿದ್ದು ಆಯ್ತಾ. ಮತ್ತೆ ಉಪ್ಪು. ಇದು 3 ಐಟಮ್ ಹಾಕಿ ನಮ್ಮ ಪಾನಿಯನ್ನ ಬ್ಯಾಲೆನ್ಸ್ ಮಾಡುವ. ಓಕೆ, ಈಗ ನಾನು ಪಾನಿಪುರಿ ಮಸಾಲ ಹಾಕ್ತಿದ್ದೇನೆ. ನಾನೊಂದು 1 ಸ್ಪೂನ್ ಅಷ್ಟು ಹಾಕಿದೆ ಆಯ್ತಾ. ಈಗ 1 ಸ್ಪೂನ್ ಅಷ್ಟು ಪಾನಿಪುರಿ ಮಸಾಲ ಹಾಕಿದ್ರಿ ನೀವು? ಚಿಕ್ಕ ಸ್ಪೂನ್. ಸೇಮ್ ಒಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ. ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ. ಮತ್ತೆ 1 ಸ್ಪೂನ್ ಉಪ್ಪು ಹಾಕಿದ್ದೇನೆ ಸದ್ಯಕ್ಕೆ. ಈಗ 1 ಸ್ಪೂನ್ ಉಪ್ಪು ವಾಪಸ್ ಹಾಕಿದ್ರು. ಸೊ ಇದನ್ನೀಗ ಮಿಕ್ಸ್ ಮಾಡಬೇಕು. ಗೈಸ್, ನಂಗೆ ಪಾನಿಪುರಿಯದ ಪಾನಿದ ಸ್ಮೆಲ್ ಬರ್ತಾ ಉಂಟಾಯ್ತು. ಅದೇನು ಚಾಟ್ ಮಸಾಲ ಹಾಕಿದ ಮೇಲೆ ಅಲ್ಲ ಪಾನಿಪುರಿ ಮಸಾಲ ಹಾಕಿದ ಮೇಲೆ ಅಂತ ಗೊತ್ತಿಲ್ಲ. ಅಲ್ಲ, ನಾನು ಕಲ್ಲರ್ಸಿದೆ ಅಲ್ಲ. ಸ್ಮೆಲ್ ಬರ್ತಾ ಇತ್ತು. ಆಲ್ರೆಡಿ ಸ್ಮೆಲ್ ಬರ್ತಾ ಉಂಟು ಈಗ. ಈಗ ಉಪ್ಪು ನೋಡು, ಉಪ್ಪು ಬ್ಯಾಲೆನ್ಸ್ ಆದ್ರೆ ಆಯ್ತು. ಸೊ ಗೈಸ್, ಪಾನಿ ರೆಡಿ ಆಗಿದೆ. ಈಗ ನಾವು ಪಾನಿಪುರಿದದ್ದು ಪೊಟೆಟೋದು ಮಸಾಲ ಉಂಟಲ್ಲ, ಫಿಲ್ಲಿಂಗ್ ಅದು ಮಾಡ್ತಾ ಇದ್ದೇವೆ. ಇಲ್ಲಿ ನಾನು 3 ಪೊಟೆಟೊ ತಗೊಂಡಿದ್ದೇನೆ. 2 ದೊಡ್ಡ ಪೊಟೆಟೊ, 1 ಚಿಕ್ಕ ಪೊಟೆಟೊ. ಓಕೆ, ಎಂತ ಮಾಡಿದ್ದು? ಪೊಟೆಟೊ ತಗೊಂಡಿರಿ? ಎಂತ ಇದ್ದು ಮಾಡಿದ್ದು? ಡೈರೆಕ್ಟ್ ಹಾಕೋದ ಪೊಟೆಟೊ ಅನ್ನು? ಇಲ್ಲ, ಇದನ್ನು ಒಂದು 3 ವಿಸಿಲ್ ತಗೊಂಡಿದ್ದೇನೆ. ಕುಕ್ಕರ್ ಅಲ್ಲಿ ಬೇಯಿಸಿದಂತಹ ಪೊಟೆಟೊ, 3 ಪೊಟೆಟೊ ನಾವು ಉಪ್ಪು ಹಾಕಿ ನಾವು ಬೇಯಿಸಿದ್ದೇವೆ ಆಲ್ರೆಡಿ. ಹೇಳಿದ್ರೆ ಅದು ಲೇಟ್ ಆಗ್ತದೆ ಅಂತ ಹೇಳಿ ಅದನ್ನು ತೋರಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆಲ್ರೆಡಿ ನಾವು ಕುಕ್ಕರ್ ಅಲ್ಲಿ 3 ವಿಸಿಲ್ ಅಲ್ಲಿ ಬೇಯಿಸಿದ್ದೇವೆ ವಿತ್ ಸಾಲ್ಟ್. ಕರೆಕ್ಟ್. ಈಗ ಇದನ್ನು ನಾವು ಸ್ಮ್ಯಾಶ್ ಮಾಡಬೇಕು. ಕರೆಕ್ಟ್. ಎಸ್, ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೀವು ಪೊಟೆಟೊಗೆ ಎಂತ ಹೇಳುದು? ಬಟಾಟೆ. ಆಲೂಗಡ್ಡೆ ಅಂತ ಹೇಳ್ತೀರಾ? ನಾವು ಹೇಳ್ತೇವೆ ಬಟಾಟೆ ಚಡ್ಡಿ ಹೊಟ್ಟೆ. ನಮ್ಮ ಕಡೆ ಬಟಾಟೆ ಅಂತ ಹೇಳ್ತೇವೆ.
ಮತ್ತೆ ನಮ್ಮಲ್ಲಿ ಬಟಾಟೆ ಹೇಳುದು. ಆಲೂಗಡ್ಡೆ ಅಂತ ಹೇಳ್ತಾರಲ್ಲ. ನಾವು ಮಲಯಾಳದಲ್ಲಿ ಆಮೇಲೆ ನಮ್ಮ ಭಾಷೆಯಲ್ಲಿ ಉಂಟಲ್ಲ ಬಟಾಟ. ಬಟಾಟ 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 ವಡ. ನಾವೆಂತ ಹೇಳ್ತೇವೆ ಗೊತ್ತಾ ಕೊಂಕಣಿಯಲ್ಲಿ? ಎಂತ? ಬಟಾಟೋ. ಬಟಾಟೋ ಎಂತ ಟೋ ಆಯ್ತು, ನೀವು ಬಟಾಟ, ಟಾ ನಾವು ಆಯ್ತು, ಟೋ. ಇವರು ಟೋ ಆಯ್ತು. ನಮ್ಮ ಕನ್ನಡದಲ್ಲಿ ಬಟಾಟೆ ಆಯ್ತು. ಮತ್ತೆ ಆಲೂಗಡ್ಡೆ ಯಾವುದು ಕನ್ನಡನೆಲ್ಲ? ಹಾ, ಈಗ ಬಟಾಟೆ ರೆಡಿ ಉಂಟು. ಸೊ ಗಾಯ್ಸ್, ಬಟಾಟೆ ರೆಡಿ ಆಗಿದೆ. ನಾವು ಎಂತ ಇದೆ ಎಂತ ಇದೆ ಎಂತ ಎಂತ ಬಾಯ್ಲ್ಡ್ ಬ್ಲ್ಯಾಕ್ ಚಿಕ್ ಪೀಸ್ ಎಂತ ಹೇಳ್ತಾರೆ ಕನ್ನಡದಲ್ಲಿ? ಇದು ಕಡ್ಲೆ, ನಮ್ದು ಕಪ್ಪು ಕಡ್ಲೆ. ಕಪ್ಪು ಕಡ್ಲೆ. ಕಪ್ಪು ಕಡ್ಲೆ ಇದು ಬೇಯಿಸಿದ ಕಡ್ಲೆನಾ? ಬೇಯಿಸಿದ್ದೇನೆ, 3 ವಿಸಿಲ್ ತೆಗ್ದಿದೆ. ಎಷ್ಟು ಕಡ್ಲೆ ಹಾಕಿದ್ದಾರೆ ಇದರಲ್ಲಿ? ಇದರಲ್ಲಿ ಒಂದು ವಾಟಿ. ಒಂದು ವಾಟಿ ಕಡಲೆ ಹಾಕಿದ್ದಾರೆ ಅವರು. ಬೇಯಿಸಿದಂತ ಕಡಲೆಯನ್ನು ಈಗ ಹಾಕಿದ್ದಾರೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಗಾಯ್ಸ್ ನೋಡಿ, ಇಲ್ಲಿ ಆಡಿಯನ್ಸ್ ಫುಲ್ ರೆಡಿ ಆಗಿದ್ದಾರೆ ಪಾನಿಪುರಿ ತಿನ್ಲಿಕ್ಕೆ. ನೋಡಿ, ಇವರು ಸಜ್ಜದಿಂದ ಬಂದಿದ್ದಾರಂತೆ, ಆದ್ರೆ ಪಾನಿಪುರಿ ರೆಡಿ ಆಗಿ ಇರ್ಲಿಲ್ಲ ಇಲ್ಲಿ ಗೀತಕ್ಕ. 3 ಗಂಟೆ ಮುಗೀತು ಗೊತ್ತುಂಟಾ? ಇವರು ಭಜನೆ ಎಲ್ಲ ಮಾಡಿ ಬಂದದ್ದು. ಇವತ್ತು ಎಂತ ಶನಿ ಜಯಂತಿ ಅಲ್ಲ, ಅದಕ್ಕೋಸ್ಕರ ಭಜನೆ ಎಲ್ಲ ಮಾಡಿದ್ದು. 3 ಗಂಟೆ ಭಜನೆ ಮಾಡಿ ಇದು ಪಾನಿಪುರಿ ಎಂತ ಮಾಡುದು ನೀವು. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಾರೆ. ಆಮೇಲೆ ಇದನ್ನ ಹಾಕ್ತಿದ್ದೇನೆ. ಎಂತ? ಎಷ್ಟು ನೀರುಳ್ಳಿ ಇದು? ಈರುಳ್ಳಿ. ನೀವು ನೀರುಳ್ಳಿ ಹೇಳುದಾ? ನಾವು ನೀರುಳ್ಳಿ ಹೇಳುದು. ನಾವು ಈರುಳ್ಳಿ ಹೇಳುದು. ಕನ್ನಡದಲ್ಲಿ ಈರುಳ್ಳಿ ಹೇಳ್ತಾರೆ. ಮಲಯಾಳಮಲ್ಲಿ ಎಷ್ಟು ಎಷ್ಟು? ಇದು 1 ಈರುಳ್ಳಿ. 1 ಈರುಳ್ಳಿ ಹಾಕಿದ್ದೇವೆ. 2 ಈರುಳ್ಳಿ. 2 ಗೈಸ್, ಇದು ಗೀತು ಅವ್ರು ಕಟ್ ಮಾಡಿದ, ಅದ್ರಿಂದ ನನಗೆ 1, 2 ಅಂತ ಹೇಳಿ ನೋಡುವಾಗ ಅಂದಾಜಾಗ್ಲಿಲ್ಲ. ಮತ್ತೆ ನಂಗೆ ಈಗ ಕ್ಲಾರಿಟಿ ಸಿಕ್ಕಿತು, ಈರುಳ್ಳಿ ಸುರಿಯುವಾಗ 2 ಅಂತ. ಸೊ 2 ಈರುಳ್ಳಿ ಹಾಕಿ ನಾವು ಅಗೇನ್ ಮಿಕ್ಸ್ ಮಾಡ್ತಿದ್ದೇವೆ ಎಲ್ಲದನ್ನು. ಈರುಳ್ಳಿ ಈಸ್ ಆಪ್ಷನಲ್, ಆಯ್ತಾ? ಹಾ, ಈರುಳ್ಳಿ ಇಸ್ ಆಪ್ಷನಲ್. ಕೆಲವರಿಗೆ ಈರುಳ್ಳಿ ಇಷ್ಟ ಇರುವುದಿಲ್ಲ, ಇರುವುದಿಲ್ಲ, ಆಗ ತಿನ್ಬೇಡಿ. ಆಯ್ತು, ಈಗ ನಾನು ಇದಕ್ಕೆ ಉಪ್ಪು ಹಾಕ್ತೇನೆ. ಓಕೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಚಾಟ್ ಮಸಾಲ. ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಅಂತ ಮಾಡಿ. ಇದು ಅರ್ಧ ಸ್ಪೂನ್ ಸ್ವಲ್ಪ ಜಾಸ್ತಿ ಬಿತ್ತು, ಪರವಾಗಿಲ್ಲ. ಎಲ್ಲದಕ್ಕೆ ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕಿದ್ದೇವೆ ಇಲ್ಲಿ. ಸುರಿದ್ರ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ. ಆಕ್ಚುಲಿ ನಮ್ಮ ಮನೆಯಲ್ಲಿ ಕಿಚನ್ ಅಲ್ಲಿ ಸ್ಪೂನ್ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಸುರಿಸ್ತಾ ಇದ್ದಾರೆ. ಏನ್ ಹೇಳಿ, ಸುರಿಮಳೆ. ನಮ್ಮಲ್ಲಿ ಸ್ಪೂನ್ ಇಲ್ಲ. ಸ್ಪೂನ್ ಉಂಟು, ಆದ್ರೆ ಎಲ್ಲ ಅಲ್ಲಿ ಉಂಟು. ಈಗ ಸ್ವೀಟ್ ಚಟ್ನಿ ಬೇಕಲ್ವಾ? ಸೊ ನಾನು ಹೊರಗಡೆಯಿಂದ ತರಿಸೋದು ಸ್ವೀಟ್ ಚಟ್ನಿ. ನಾರ್ಮಲಿ ಎಂತಂದ್ರೆ ಟ್ಯಾಮ್ರಿನ್ ಮತ್ತೆ ಖರ್ಜೂರ ಉಂಟಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡಿ ಮಾಡ್ತಾರೆ. ನಾನು ಮಾಡುದಿಲ್ಲ ಸ್ವೀಟ್ ಚಟ್ನಿ, ನಾನು ಯಾವ್ದಾದ್ರು ಬ್ರ್ಯಾಂಡ್ ಇದು ತಕೊಂಡ್ ಬರುದು. ಸೊ ಇದು ಬ್ರ್ಯಾಂಡ್ ಒಳ್ಳೆ ಉಂಟಿದು. ಸೊ ರೆಡಿಮೇಡ್ ಚಟ್ನಿ ಅಂತ ಹೇಳ್ತೀರಾ? ರೆಡಿಮೇಡ್ ಚಟ್ನಿ, ಇದು ರೆಡಿಮೇಡ್ ಚಟ್ನಿ ನಾನು ಯೂಸ್ ಮಾಡುದು. ಇದು ತಿಕ್ಕಿರ್ತದೆ. 1-2-3 ಸ್ಪೂನಿಗೆ ನಾವು ಸ್ವಲ್ಪ ನೀರ್ ಹಾಕಿ ಸ್ವೀಟ್ ಚಟ್ನಿ ಮಾಡ್ಕೊಳ್ಬೇಕು. ನಾನು ಇದು ಸ್ವಲ್ಪ ಕೆಳಗೆ ಉಂಟು, ಅಂದ್ರೆ ಖಾಲಿ ಯೂಸ್ ಮಾಡಿದ್ದೇನೆ. ಸೊ ಇದನ್ನೀಗ ಅಂತಂದ್ರೆ ನೀರ್ ಹಾಕಿ ಬ್ಯಾಲೆನ್ಸ್ ಮಾಡುದು. ನೋಡಿ, ನಮ್ಮ ಸ್ವೀಟ್ ಚಟ್ನಿ ರೆಡಿ ಆಯ್ತು. ಓ, ಸ್ವೀಟ್ ಚಟ್ನಿ ರೆಡಿ ಆಗಿ ಆಯ್ತು. ಇಷ್ಟೇ ಇಷ್ಟೇ. ನೀರ್ ಹಾಕಿದ್ರೆ ಆಯ್ತು ಅಷ್ಟೇ ಸ್ವೀಟ್ ಚಟ್ನಿ. ನೀರ್ ಅಂದ್ರೆ ಮತ್ತೆ ಬೇಕಾದ್ರೆ ಸ್ವಲ್ಪ ಉಪ್ಪು ಸಹ ಹಾಕ್ಬೋದು. ನೋಡಿ ಎಲ್ಲ ಇದು ಎಷ್ಟು ತಿಕ್ ಫಾರ್ಮಲ್. ಸ್ವಲ್ಪ ಇದೊಳ್ಳಿ ನಾನು ಈ ತರ ಹೀಗೆ ಪೂರಿ ತಂದು ಫ್ರೈ ಮಾಡು. ಸೊ ಪೂರಿ ಮಾಡುವಂತ ಸಮಯ. ಸೊ ನಮ್ಗೆ ರೆಡಿಮೇಡ್ ಇಲ್ಲಿ ಸಿಗುತ್ತೆ. ಎಂತ ಇದೆಂತ ಎಂತ ನೋಡಿ ಹೇಳಿ. ಇಲ್ಲ ಎಲ್ಲ ಕಡೆ ಸಿಗ್ತದೆ ಊರಲ್ಲಿ ಪಾನಿಪುರಿದು. ಪಾನಿಪುರಿ ಪೂರಿ ಮಾಡುವಂತಹ ಸಮಯ ಇದು ಎಂತ ಹೇಳ್ತಿದೆ? ಪಾನಿಪುರಿದು ಪೂರಿ. ಪಾನಿಪುರಿದು ಪೂರಿ. ಓಕೆ. ಸೊ ಇದನ್ನೀಗ ಫ್ರೈ ಮಾಡ್ಬೇಕು, ಅದು ಉಬ್ಬುತ್ತದೆ. ನೋಡಿ, ಎಣ್ಣೆಯಲ್ಲಿ ಹಾಕಿದ ಕೂಡ್ಲೆ ಪಾನಿಪುರಿ ಆಗ್ತದೆ. ಗೊತ್ತಾಯ್ತಾ? ಫ್ಯಾಂಟಾಸ್ಟಿಕ್. ಒಳ್ಳೇದಲ್ಲ? ಸೂಪರ್ ಸೂಪರ್. ಆಯ್ತಾ? ಉಲ್ಟಾ ಮಾಡ್ಲಿಕ್ಕಿಲ್ವಾ? ಇಲ್ಲ ಇಲ್ಲ, ಅದೇ ಅಷ್ಟೇ. ಈಗ ನಾವಿವತ್ತು ದಿವ್ಯೇಶ್ ಉದ್ಯಾವರ ಅವರನ್ನು ಮಿಸ್ ಮಾಡ್ತಾ ಇದ್ದೇವೆ ಪಾನಿಪುರಿ ತಿನ್ಲಿಕ್ಕೆ. ಹಾ, ದೇವೇಶಣ್ಣನ ಮಿಸ್ ಮಾಡ್ಲಿಕ್ಕಿದ್ದೇವೆ. ಯಾಕೆಂದ್ರೆ ಅವರು ಊರಿಗೆ ಹೋಗಿದ್ದಾರೆ, ಒಂದು ಜಾತ್ರೆಗೆ ಹೋಗಿದ್ದಾರೆ, ಮತ್ತೊಂದು ಪರ್ಸನಲ್ ರಿಲೇಟೆಡ್ ವರ್ಕಿಗೆ ಹೋಗಿದ್ದಾರೆ. ಅವರ ಪಾಲಿದ್ದನ್ನು ಸಹ ನಾವೇ ತಿಂತೇವೆ. ಈಗ ನಾವು ಮಿಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮತ್ತೆ ಒಂದೇ ಕಣ್ಣಲ್ಲಿ ಅಳತ್ರೆ. ರಿಯಲಿ ಎಕ್ಸೈಟೆಡ್ ಟು ಟೇಸ್ಟ್. ಬಾಯಲ್ಲಿ ಆಲ್ರೆಡಿ ನೀರು ಬರ್ತಾ ಉಂಟು. ಮಧ್ಯಾಹ್ನದ ಊಟ ಮಾಡಿದ ಮೇಲೆ ಎಂತ ಸ್ನಾಕ್ಸ್ ತಿನ್ಲಿಲ್ಲ. ಸೊ ಈವ್ನಿಂಗ್ ಸ್ನಾಕ್ಸ್ ಆಗಿ ನಾವು ತಿಂತಿದ್ದೇವೆ ಪಾನಿಪುರಿ. ವರ್ಷಕ್ಕ ಮಾಡಿದ್ವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ವರ್ಷಕ್ಕ.
ಸೊ ಪಾನಿಪುರಿ ತಿನ್ನೋ ಸ್ಟೈಲ್ ಗೊತ್ತಲ್ಲ, ಇದಕ್ಕೆ ಸ್ವಲ್ಪ ಸ್ವೀಟ್ ಹಾಕಬೇಕು. ಸ್ವೀಟ್ ಹಾಕ್ತಿದ್ದೇನೆ ನಾನು ಒಂದು ಇದಕ್ಕೆ, ಸ್ವಲ್ಪ ಸ್ವೀಟ್ ನನಗೆ ಜಾಸ್ತಿ ಇಷ್ಟ, ಸ್ವಲ್ಪ ಜಾಸ್ತಿ ಹಾಕ್ತಿದ್ದೇನೆ. ಮತ್ತು ನಮ್ಮದು ಪಾನಿಪುರಿಯದು ಸ್ಪೆಷಲ್ ಪಾನಿ ಅದು ಹಾಕುವಾಗಲೇ ಸ್ಮೆಲ್ ಬರ್ತಾ ಉಂಟಾಯ್ತಾ ಇದ್ರದ್ದು, ಆ ಮಸಾಲದ್ದು ಸ್ಮೆಲ್. ನಮ್ಮದು ಸ್ಟ್ರೀಟಲ್ಲಿ ಉಂಟಲ್ಲ, ಕಾಲೇಜ್ ಟೈಮಲ್ಲಿ ಹೋದಾಗ ಸ್ಟ್ರೀಟಲ್ಲಿ ಹೋಗ್ತಿದ್ದೇವಲ್ಲ, ಅದೇ ಟೇಸ್ಟ್ ಬರ್ತಾ ಉಂಟು. ಸೊ ಇದು ಎಷ್ಟು ಹೋಗ್ತದೆ ಅಂದ್ರೆ ನನಗೆ ಅದು ಶಾರ್ಟ್ ಆಗ್ತದೆ ಅಂತ ನಾವೀಗ ಬೇಯಿಸಿದ್ದೇವಲ್ಲ ಪೂರಿ, ಅದು ಶಾರ್ಟ್ ಆಗ್ತದೆ ಅಂತ ನಂಗೆ ಕನ್ಫ್ಯೂಷನ್ ಆಗ್ತುಂಟು. ಅದು ಮಾಡ್ಬೋದು, ಆದರೆ ಬಟಾಟೆದ್ದು ಬಾಜಿ ಇಲ್ಲ ನಮ್ಮ ಹತ್ರ. ಸೊ ಎಷ್ಟು ಹೋಗ್ತದೆ ಅಂತ ನನಗೆ ಒಂದು ಹೇಳಲಿಕ್ಕೆ ಆಗ್ತಾ ಇಲ್ಲ. ಸಿಂಪಲ್ ಆಗಿ ಉಂಟು ಈ ರೆಸಿಪಿ ನೋಡಿ, ಮನೆಯಲ್ಲೇ ಮಾಡ್ಬೋದು. ನಿಮ್ಗೆ ಎಷ್ಟು ಈಸಿ, ಕೊರಿಯಂಡರ್ ಅಂತ ಈಸಿ ಅಲ್ಲ, ಗ್ರೋಸರಿ ಸಿಗುವಂಥ ಐಟಮ್ಸ್, ಏನು ಸ್ಪೆಷಲ್ ಐಟಮ್ ಇದೇನೇನಿಲ್ಲ. ಖಾಲಿ ಒಂದು ನಿಮ್ಮದು ಚಾಟ್ ಮಸಾಲ ಮತ್ತು ಪಾನಿಪುರಿ ಮಸಾಲನು ಬೇಕು, ಅಷ್ಟೇ ಇರೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅದ್ದೂರಿಯಲ್ಲಿ ನಿಮ್ಗೆ ಮಾಡ್ಬೋದು, ಮತ್ತು ಒಳ್ಳೆ ಹೆಲ್ದಿ ಹೋಮ್ ಮೇಡ್ ನಿಮಗೆ ಹೇಗೆ ಟೇಸ್ಟ್ ಬೇಕು ಆ ಥರ ಮಾಡಿ ನಿಮ್ಮ ಫ್ಯಾಮಿಲಿಗೆ ಕೊಡ್ಬೋದು. ಇಲ್ಲ ಹೆಂಗಸರಿಗೆ ಹೇಳೋದು, ಬಾಯ್ಸಿಸ ಮಾಡ್ಬೋದು, ಅಲ್ಲಿ ಹುಡುಗಿರಿಗೆ ಮಾತ್ರ ಅಲ್ಲ, ಬಾಯ್ಸಿಸ ಮಾಡಿ ಮನೆಯಲ್ಲಿ ನಿಮ್ಮ ಹೆಂಡತಿಗೋಸ್ಕರ ಮಾಡಿ. ಓಕೆ, ಗುಡ್, ಟ್ರೈ ಮಾಡಿ, ಹೇಳಿ ಕಮೆಂಟಲ್ಲಿ ಹೇಗಾಗಿದೆ ಅಂತ ಹೇಳಿ. ಓಕೆ, ಸೊ ಗೈಸ್, ನಮ್ದು ಫೈನಲಿ ಪಾನಿಪುರಿ ಎಲ್ಲ ರೆಡಿ ಆಗಿದೆ. ಸೊ ಪಾನಿಪುರಿ ತಿನ್ಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ, ಇಲ್ಲಿ ವರ್ಷಕ್ಕಿದ್ದಾರೆ. ಪ್ರಶಾಂತ್ ಅಣ್ಣ, ಬಾಬಿ ಆಲ್ರೆಡಿ ರೆಡಿ ಆಗಿದ್ದಾರೆ, ಮತ್ತೆ ಮಿತ್ತಣ್ಣ ಸಹ ಆಲ್ರೆಡಿ ಅಟ್ಯಾಕ್ ಮಾಡ್ತಿದ್ದಾರೆ ನೋಡಿ. ಇದನ್ನ 10ನೇ ಸೆಟ್ ತಿಂತಿದ್ದಾರೆ ಮಿತ್ತಣ್ಣ. ಇಲ್ಲ, ಇಲ್ಲಿದ್ದಾರೆ ನಮ್ಮ ಗೀತಾಶ್ರೀ. ಸೊ ನೋಡಿ, ನಮ್ದೆಲ್ಲ ಪ್ರಿಪ್ರೇಷನ್ ಆಗ್ತಾ ಉಂಟು. ಇಷ್ಟು ಜನ ನಾವು ಈವ್ನಿಂಗ್ ಸ್ನ್ಯಾಕ್ ಆಗಿ ಪಾನಿಪುರಿ ಮಾಡಿದ್ದೇವೆ, ಎಲ್ಲ ತಿಂತಿದ್ದಾರೆ. ಆಯ್ತಾ? ಎಸ್, ಆಲ್ಮೋಸ್ಟ್ ನೈಟ್ ಆಯಿತು. ಎಲ್ಲ ಆಫೀಸಿಂದ ಬಂದದ್ದು, ಅದಕ್ಕೆ ಲೇಟ್ ಆಯಿತು. ಸೊ ಇಲ್ಲಿ ಇದ್ದಾರೆ ನಮ್ಮ ಶಿವಾಂಶ್. 8 ಫಸ್ಟ್. ಪಾನಿಪುರಿ ತಿನ್ನು, ಹೀಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಅಂತ ಡೆಲಿಷಿಯಸ್ ಅಂತೆ. ಓ ಹಾಗ್ಯವ, ನನಗೆ ಬೇರೆ ಹೇಳ್ತು. ಮಿತ್ತೊಂಡು 11 ಸೆಟ್ ಆಗ್ತಾ ಉಂಟು, ಇಲ್ಲಿ 11 ಸೆಟ್ ಹೋಗ್ತಾ ಉಂಟು, ಖಾಲಿ ಆಗ್ತಾ ಉಂಟಿಲ್ವಾ? ಹೇಗುಂಟು ರೆಡಿ? 1 2 3. ಐ ಆಮ್ ಮಿಸ್ಸಿಂಗ್ ಮೈ ಹಸ್ಬೆಂಡ್ ದೇವೇಶ್ ಆರುದ್ಯ, ಅವರದ್ದು ಫೇವರೇಟ್ ಇದು. ಅವರ ಪರವಾಗಿ ನಾನು ತಿಂತಿದ್ದೇನೆ. ಬೊಬ್ಬೆ 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 ಹೇಳಿ ಹೇಳಿ ಹೇಳಿ. ಸೂಪರ್ ಸೂಪರ್. ಮಾಡುವಾಗನೇ ದಿವೇಶ್ ಅವರನ್ನು ಮಿಸ್ ಮಾಡಿಕೊಂಡಿದ್ದೇವೆ. ಸೊ ಇದು ದಿವೇಶ್ ಅವರೇ. ಓಕೆ, ದಿವೇಶ್ ಅವ್ರು ನೆನೆಸ್ಕೊಂಡು ವರ್ಷಕ್ಕೆ ತಿಂತಿದ್ದಾರೆ. ವರ್ಷಕ್ಕೆ ಮಾಡಿದಾರಲ್ಲ, ಹೇಗೆ ಆಗಿದೆ? ನೀವು ಇಷ್ಟು ಸಲ ಮಾಡಿದ್ರಲ್ಲ, ಸೊ ಹೇಗೆ ಆಗಿದೆ? ನಿಮ್ಮದು ಒಪಿನಿಯನ್ ಹೇಳಿ, ನಿಮ್ಮದು ರಿವ್ಯೂ. ಹೌದಾ? ಅಣ್ಣ ನೆನಪಿಗೋಸ್ಕರ ನಾವು ಸಹ ತಿಂತಿದ್ದೇನೆ. ಎಲ್ಲ ಹಾಕಿದ್ರಾ? ಸೂಪರ್ ಆಗಿದೆ ಆಯ್ತಾ ನೋಡಿ. ನಾವು ಒಂದು ಸೆಟ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೆವು, ಮತ್ತು ಪೂರಿ ಶಾರ್ಟ್ ಆಗ್ಬೋದು ಅಂತೇಳಿ ವಾಪಸ್ ಬೇಯಿಸಿದೆವು ನೋಡಿ. ಸೂಪರ್, ರಿಯಲಿ ಅಲ್ಲಿ ರೊಮ್ಯಾನ್ಸ್ ಆಗ್ತಾ ಉಂಟು. ಸಾರಿ, ರೊಮ್ಯಾನ್ಸ್ ಆಗ್ತಾ ಬಾಯಿ ಕೊಡ್ತಿದ್ರು ಅವು. ಪ್ರಶಾಂತ್ ಅವರೇ, ನೀವು ಇಷ್ಟು ತುಂಬ ಸಮಯದಿಂದ ವಾಣಿಯವರು ಮಾಡಿದಂಥ ಪಾನಿಪುರಿ ತಿಂದಿದೆಯೇ, ಇವತ್ತಿನ ಪಾನಿಪುರಿ ರಿವ್ಯೂ? ಇವತ್ತಿನ ಪಾನಿಪುರಿಯಲ್ಲಿ ಏನೋ ಮಿಸ್ ಆಗ್ತಾ ಉಂಟು. ಏನು ಮಿಸ್ ಆಗ್ತಾ ಉಂಟು? ಟೇಸ್ಟ್ ಅಲ್ಲ, ದಿವೇಶ್ ಅವ್ರು ಮಿಸ್. ಹಾಗೆ ಉಂಟಾ? ಟೇಸ್ಟ್ ಅಲ್ಲಿ ಪಾನಿಪುರಿ ಟೇಸ್ಟ್ ವಿಷಯ ಹೇಳಿಬಿಡಿ. ಅಯ್ಯೋ ದೇವ, ಇವರು ಮಾತ್ರ ಮಿಸ್ ಮಾಡಬೇಕು ದೇವಶನನ್ನು, ನಾವಲ್ಲ. ನಾವು ಪಾನಿಪುರಿ ತಿನ್ನಲೇ ಬೇಕು. ಬಾಯಲ್ಲಿ ಪಾನಿಪುರಿ ತಿಂದು ಕಣ್ಣಿಂದ ಹೊರಗೆ ಹೌದಾ? ದಿವೇಶ್ ಅಂಕಲ್, ಯು ಆರ್ ಮಿಸ್ಸಿಂಗ್. ಥ್ಯಾಂಕ್ ಯು ಸೋ ಮಚ್ ವರ್ಷಕ್ಕ, ಇಲ್ಲಿ ಬಂದು ನಮ್ಮ ಮನೆಗೆ ಬಂದು ಪಾನಿಪುರಿ ಮಾಡಿದ್ದಕ್ಕೆ. ಇಷ್ಟೆಲ್ಲ ಪೇಷನ್ಸ್ ಇಟ್ಟು ಈವ್ನಿಂಗ್ ತನಕ ನೋಡಿ, ಗಂಟೆ 9 10 ಆಯ್ತು, 10 ಗಂಟೆ ಆಗ್ತಾ ಬಂತು. ಆದರೂ ಸಹ ಅವರು ಸ್ಟಿಲ್ ಪ್ರಿಪ್ರೇಷನ್ ಅಂತ ರೆಡಿ ಮಾಡಿ ನಮ್ಗೆ ಕೊಡ್ತಿದ್ದಾರೆ. ಒಂದು ಸಂಜೆ ಸ್ಟಾರ್ಟ್ ಆಗಿದೆ ನಮ್ಮದು ಪಾನಿಪುರಿ, ಈಗಲೂ ಸಹ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವರೆಲ್ಲ ತಿನ್ಲಿಕ್ಕೆ ಬಂದಿದ್ದಾರೆ ಇಲ್ಲಿ, ಗೀತಾಶ್ರೀ ಎಸ್ಪೆಷಲಿ. ರಿಯಲಿ ಒಳ್ಳೆದಾಗಿ ಆಯಿತು, ಎಂಜಾಯ್ ಮಾಡಿದೆವು.
ಓಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಗೈಸ್ ನೀವು ಮನೆಯಲ್ಲಿ ಮಾಡಿ ಮತ್ತೆ ನಮಗೆ ತಿಳಿಸಿ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವ. ಟಿಲ್ ದೆನ್ ಸಿ ಯು, ಬಾಯ್.